ಫ್ರೆಂಡ್ಸ್, 3D ಎಡಿಟಿಂಗ್ ಯಾವ ತರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರಾ? ಸಿಂಪಲ್, ನಿಮ್ಮ ಕ್ರೋಮ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಅಲ್ಲಿ ನೀವು ಸರ್ಚ್ ಬಾರ್ ಅಲ್ಲಿ ಬಿಂಗ್ ಇಮೇಜ್ ಕ್ರಿಯೇಟರ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಒಂದು ಆಪ್ಷನ್ ಬಂದಿದೆ ನೋಡಿ, ಇಮೇಜ್ ಕ್ರಿಯೇಟರ್ ಫ್ರಮ್ ಮೈಕ್ರೋಸಾಫ್ಟ್ ಡಿಸೈನರ್. ಅದನ್ನು ಕ್ಲಿಕ್ ಮಾಡಿ. ಬಾಕ್ಸ್ ಕಾಣ್ತಾ ಇದಲ್ವಾ, ಈ ಬಾಕ್ಸ್ ಅಲ್ಲಿ ಟೆಕ್ಸ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ ಟೆಕ್ಸ್ಟ್ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ. ಸೊ ಅಲ್ಲಿ ನೀವು ಪೇಸ್ಟ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಆರ್ ಅಂತಿದಲ್ವಾ, ಅಲ್ಲಿ ನಿಮ್ಮ ನೇಮ್ ಹಾಕೊಳ್ಳಿ. ಅಂದ್ರೆ ಅಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ನೇಮ್ ಏನಿದೆ ಅದನ್ನ ಹಾಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಕ್ರಿಯೇಟ್ ಕೊಡಿ. ಕ್ರಿಯೇಟ್ ಕೊಡೋಕ್ಕೂ ಮುಂಚೆ ನೀವು ಇದನ್ನ ಮೈಕ್ರೋಸಾಫ್ಟ್ನ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ಗೆ ಪಾಸ್ವರ್ಡ್ ಮತ್ತೆ ಮೇಲ್ ಐಡಿ ಕೇಳುತ್ತೆ, ಅದನ್ನ ಹಾಕ್ಬಿಟ್ಟು ಆಮೇಲೆ ಲಾಗಿನ್ ಆದ್ಮೇಲೆ AI ಕ್ರಿಯೇಟ್ ಆಗೋದು. ಸೊ ವೇಟ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ಸ್ನ್ಯಾಪ್ಚಾಟ್ದು AI ಕ್ರಿಯೇಟ್ ಆಗಿದೆ. ನಿಮಗೆ ಸ್ನ್ಯಾಪ್ಚಾಟ್ ಬೇಡ, ವಾಟ್ಸಪ್ ಬೇಕಂದ್ರೆ ನೀವೇನು ಕಾಪಿ ಮಾಡಿ ಪೇಸ್ಟ್ ಮಾಡಿರ್ತೀರಲ್ವಾ, ಅದರಲ್ಲಿ ಸ್ನ್ಯಾಪ್ಚಾಟ್ ಅಂತ ಒಂದು ಟೆಕ್ಸ್ಟ್ ಇರುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ನೀವು ವಾಟ್ಸಪ್ ಅಂತ ಹಾಕಿದ್ರೆ ನಿಮ್ದು ವಾಟ್ಸಪ್ AI ಕ್ರಿಯೇಟ್ ಆಗುತ್ತೆ. ವಾಟ್ಸಪ್ ಬೇಡ, ಫೇಸ್ಬುಕ್ ಅಂದ್ರೆ ಫೇಸ್ಬುಕ್ ಸಹ ಕ್ರಿಯೇಟ್ ಆಗುತ್ತೆ. ಈಗ ನೆಕ್ಸ್ಟ್ ಇವಾಗ ಇದನ್ನ ಡೌನ್ಲೋಡ್ ಹೆಂಗ್ ಮಾಡೋದಂದ್ರೆ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ರೈಟ್ ಸೈಡ್ ಕಾರ್ನರ್ ಅಲ್ಲಿ 3 ಬಟನ್ ಇದೆ. 3 ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡೌನ್ಲೋಡ್ ಅಂತ ಕೊಟ್ಟರೆ ಇದು ಡೈರೆಕ್ಟ್ ಗ್ಯಾಲರಿಗೆ ಹೋಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.